ಬ್ಯಾಟರಾಯನಪುರ ಮಂಡಲ ಅಧ್ಯಕ್ಷರಾಗಿ 7 ವರ್ಷ ಪೂರೈಸಿದ್ದಾರೆ ಸರ್. ಜೊತೆಗೆ ಈ ಬಾರಿಯಾದರೂ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ BJP ಶಾಸಕರು ಗೆಲ್ಲುವಂಥ ವಿಶ್ವಾಸ ಇದೆ ಸರ್. 100% ಸತ್ಯ. ಯಾಕೆಂದರೆ ತಮೇಶ್ ಗೌಡರು ಒಂದೆರಡಲ್ಲ ಸುಮಾರು ಒಳ್ಳೊಳ್ಳೆ ಕೆಲಸಗಳನ್ನ ನಿಭಾಯಿಸ್ತಾ ಇದ್ದಾರೆ. ಸೊ ಏನೇನು ನಡೀತಾ ಇದೆ ಇದುವರೆಗೂ ನಾವು ಸತ್ಯಚಂದ್ರ ಅಂತ ಹೇಳ್ಕೊಳ್ತಂಥ ಶಾಸಕನ ಇವತ್ತು ಅವರ ಏನೇನು ಸಣ್ಣ ಪುಟ್ಟ ಹಗರಣಗಳೆಲ್ಲ ಹೊರಗಡೆ ಬರ್ತಾ ಇದೆ. ಇದುವರೆಗೂ ನಾನು ಬಿಟ್ಟರೆ ಇಲ್ಲ ಅನ್ನೋ ಥರ ಇದ್ದರು. ತಮೇಶ್ ಗೌಡರು ಬಂದ ನಂತರ ಅದನ್ನೆಲ್ಲನೂ ಒಂದು ಹಂತಕ್ಕೆ ತರ್ತಾ ಇದ್ದಾರೆ. ಜೊತೆಗೆ ಕಾರ್ಯಕರ್ತರ ಮುಖಂಡರ ಜೊತೆಗೆ ಯಾವ ಥರ ಒಡನಾಟ ಇಟ್ಕೊಂಡಿದ್ದೀರಿ ಸರ್? ಖಂಡಿತ ಅವರು ಪ್ರತಿ ದಿವಸ ಬೆಳಗ್ಗೆ ಎದ್ದರೆ 24/7 ರಾಜಕೀಯ. ಅವರು ಪ್ರತಿ ಹಳ್ಳಿಗೆ ಹೋಗ್ತಾರೆ, ಪ್ರತಿ ಅವ್ರಿಗೆ ಕ್ಷೇಮ ವಿಚಾರಿಸ್ತಾರೆ, ತೊಂದರೆಗಳಿದ್ರೆ ಅಲ್ಲಿ ಹೋಗಿ ಸಾಲ್ವ್ ಮಾಡ್ತಾರೆ. ನೋಡಿ ಮೊನ್ನೆ ಇಲ್ಲೊಂದು ನಮ್ಮ ತಲಕಾವೇರಿ ಇದರಲ್ಲಿ ಮುನೇಶ್ವರ ಲೇಔಟಲ್ಲಿ ಒಂದು ಕಾವೇರಿ ವಾಟರ್ ಜೊತೆ ಸ್ಯಾನಿಟರಿ ವಾಟರ್ ಹೋಗ್ತಾಯಿತ್ತು. ತಕ್ಷಣ ಕೇಳಿದ್ಕೆ ಅಲ್ಲಿ ಬಂದು AWR ಫೋನ್ ಮಾಡಿ ಇವತ್ತಾಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅವ್ರ ಕೆಲವಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಖಂಡಿತ ಮಾಡ್ತಾ ಇದ್ದಾರೆ. ಸರ್ ಆಮೇಲೆ ಈಗ ಬ್ಯಾಟರಾಯನಪುರದಲ್ಲಿ BJP ಪಕ್ಷಕ್ಕೆ ಮತದಾರಿದ್ದಾರೆ ಸರ್. ಆದರೆ ಈ ಬಣಗಳಿಂದ ಸ್ವಲ್ಪ ಗೊಂದಲ ಇದೆ. ಇದ್ರ ಬಗ್ಗೆ ಏನಕ್ಕೆ ಇಚ್ಛೆ ಸರ್? ಇಲ್ಲ, ಬಣಗಳು ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವರು ಎಲ್ಲ ಸರಿ ಹೋಗ್ತಾ ಇದ್ದಾರೆ. ಅವ್ರ ಪಡೆಗೆ ಅವ್ರು ಇದ್ದಾರೆ. ಅವ್ರಿಗೂ ಆಸೆ ಇರ್ತಿ ಶಿವಸೇನಾ ಪಕ್ಷ ಕಟ್ಟೋದಿಲ್ಲ ಅಂತ. ಆದರೂ ಅವ್ರನ್ನೇ ನಾವು ಬದಿಗಟ್ಟಿಲ್ಲ. ಅವ್ರ ಪಡೆಗೆ ಅವರು ಕೆಲಸ ಮಾಡ್ತಾರೆ, ನಾವು ಕೆಲಸ ಮಾಡ್ತಾ ಇದ್ದೇವೆ. ಮುಂದಿನ ದಿನ ಎಲ್ಲ ಸರಿ ಹೋಗುತ್ತೆ ಸರ್. ಆಮೇಲೆ ಇವಾಗ GBA ಚುನಾವಣೆ ಬೇಡ ಸರ್ಕಾರದಿಂದ ತಯಾರಿ ನಡೀತಾ ಇದೆ. ನೀವು ಆಕಾಂಕ್ಷಿ ಆಗಿದ್ದೀರಾ. ಎಲ್ಲ ಕಾರ್ಯಕರ್ತರನ್ನು ಮುಖಂಡರು ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ ಸರ್. ಈ ಸಂದರ್ಭದಲ್ಲಿ ಚುನಾವಣೆಗೆ ಯಾವ ಥರ ಸಿದ್ಧತೆ ಮಾಡ್ತಾಯಿದ್ದಾರೆ ಸರ್? ನಾವು ಆಕಾಂಕ್ಷಿ ಅಂತ ಅಂದ್ಕೊಂಡಿಲ್ಲ. ಬಟ್ ಜನಗಳ ಅಭಿಪ್ರಾಯ ಹೋಗ್ತಾ ಇದ್ವಿ. ಪ್ರತಿ ಮನೆಗೂ ಜನಗಳ ಅಭಿಪ್ರಾಯ ಕೇಳ್ತಾ ಇದ್ವಿ. ನಾವು ಈ ಬಾರಿ GBAಗೆ ಕಣ ಕೇಳಿದ್ರೆ ನನ್ನ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಇಳಿಬೋದಾ, ನನ್ನ ಖಂಡಿತ ಗೆಲ್ಸ್ಕೊಡ್ತೀರಾ, ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ತೀರಾ ಅಂತ ನಾನು ಪ್ರತಿ ಮನೆಗೂ ಹೋಗಿ ಪ್ರತಿ ಜನರನ್ನು ಕೇಳ್ಕೊತಾ ಇದ್ದೀನಿ. ಸೊ ಅವರೆಲ್ಲ ನೀವು ಇಚ್ಛೆಪಟ್ಟು ನಾವು 100% ನೀವು ನಿಂತ್ಕೊಳ್ಳಿ, ನಾವಿದ್ದೀರಿ ಅಂತ ಆಸೆಪಟ್ಟ ಖಂಡಿತ ನಿಂತು ನಾನು ಗೆಲ್ತೀನಿ. ಆಮೇಲೆ ವಾರ್ಡಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಸರ್. ಕಸ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆಗಳಿದ್ದಾವೆ. ಇದ್ರ ಬಗ್ಗೆ ಯಾವ ಥರ ಗಮನ ಹರಿಸ್ತೀರಾ ಸರ್? ಅದಕ್ಕಿಂತ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆ. ಬ್ಯಾಟರಾಯನಪುರದಿಂದ ಹಿಡಿದು ಅಮೃತಹಳ್ಳಿ ಸರ್ಕಲ್ ದಾಟಬೇಕಾದ್ರೆ ಮೊದಲು ಹೆಬ್ಬಾಳ ಫ್ಲೇವರ್ ದಾಟಷ್ಟು ಶ್ರಮ ಇವತ್ತು ಅಮೃತಹಳ್ಳಿ ಸರ್ಕಲಿಂದ ಬ್ಯಾಟರಾಯನಪುರ ದಾಟಷ್ಟು ಟ್ರಾಫಿಕ್ ಇದೆ. ಮೊದಲನೇದಾಗ ಅದು ನಮ್ಮ ಧ್ಯೇಯ. ಅದು ಖಂಡಿತವಾಗಿಯೂ ನಾವೇನಾದರೂ ಬಂದರೆ ಟ್ರಾಫಿಕ್ ನಿವಾರಣೆ ಮಾಡಿ, ಕಸದ ಸಮಸ್ಯೆ ಈಗಲೂ ಎಲ್ಲ ಪ್ರತಿ ಇದರಲ್ಲೂ ಕಸಗಳ ಸಮಸ್ಯೆ ಇದೆ, ಅದನ್ನು ಖಂಡಿತ ಸಾಲ್ವ್ ಮಾಡಿ. ನೀರಿನ ಸಮಸ್ಯೆ ಇದೆ, ನೀರಿನ ಸಮಸ್ಯೆಗಳು ಖಂಡಿತ ನಾವು ಸಾಲ್ವ್ ಮಾಡ್ತೀವಿ. ನನಗೀಗ 56 ವರ್ಷ ವಯಸ್ಸು. 56 ವರ್ಷದಲ್ಲಿ ಒಂದೇ ಒಂದು ಕಪ್ ಚುಕ್ಕೆ ಇಲ್ಲದೆ ನಾನು ಯಾರಿಗೂ 9 ಜನಕ್ಕೂ ತೊಂದರೆ ಕೊಡದೆ ನನ್ನ ಕೈಲಾದಂಥ ಸಹಾಯಗಳು ಮಾಡಿಕೊಂಡು ಕೆಲವೊಂದು ಎಂಪ್ಲಾಯ್ಮೆಂಟ್ ಸಾಲ್ವ್ ಮಾಡಿದ್ದೀನಿ, ಕೆಲವು ಹಾಸ್ಪಿಟಲಿಸಮ್ ಸಾಲ್ವ್ ಮಾಡಿದ್ದೀನಿ, ಕೆಲವರು ಸಣ್ಣ ಪುಟ್ಟ ತೊಂದರೆ ಬಂದ ತಕ್ಷಣ ಹೋಗಿ ಸ್ಪಂದಿಸಿ ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಒದಗಿಸ್ಕೊಟ್ಟಿದ್ದೀನಿ. ಇಷ್ಟೆಲ್ಲ ಕಾರ್ಯಗಳು ಮಾಡ್ತೀನಿ. ಅದಲ್ಲದೆ ಶಾಲಾ ಕಾಲೇಜಿಗೆ ಹೋಗೋಂಥ ಹುಡುಗರಿಗೆ ನಮ್ಮ ಭಾಗದಲ್ಲಿ MLA ಇಲ್ಲದ ಕಾರಣ ನಮ್ಮ ಯಲಹಂಕ MLA ಅಣ್ಣ ವಿಶ್ವನಾಥ್ ಅಣ್ಣವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಕಾಲೇಜುಗಳಿಗೆ ಫೀಸ್ಗಳು ಕಡಿಮೆ ಮಾಡಿಸ್ಕೊಟ್ಟಿದ್ದೀನಿ. ಯಾರೇ ಬಂದು ಕೇಳಿದ್ರು ಈ ಥರ ಕಾಲೇಜ್ ತೊಂದರೆ ಆಗ್ತಾಯಿದೆ, ತಕ್ಷಣ ನಮ್ಮ ವಿಶ್ವನಾಥ್ ಹತ್ರ ಹೋಗಿ ಅಣ್ಣ ಈ ಥರ ಇಂಥ ಕಾಲೇಜ್ ಬೇಕಾಗಿದೆ, ತಮ್ಮ ಕೈಲಾದಂಥ ಇದು ಮಾಡಿ ಅಂತೇಳಿ ಲೆಟರ್ಸ್ ಮಾಡಿಸಿ ಸೊ ಅವ್ರಿಗೆಲ್ಲ ಫೀಸ್ ಎಲ್ಲ ಕಡಿಮೆ ಮಾಡಿಕೊಡ್ತಾ ಇದ್ದೀನಿ. ಈಗಾಗಲೇ ಇಲ್ಲಿ ನಮ್ಮ ಹಾಸ್ಪಿಟಲ್, ನಮ್ಮ ಕೊಡಗೇಲಿಗಿಟ್ಟರ ಹಾಸ್ಪಿಟ್ಲಲ್ಲಿ CMRಲ್ಲಿ ಯಾರಿಗೂ ಮನೆ ತೊಂದರೆ ಆಗಿತ್ತು, 2 ಲಕ್ಷ ರೂಪಾಯಿಗಳು ಕಡಿಮೆ ಮಾಡಿಸ್ಕೊಟ್ಟೆ. ಇದೇ ವಿಶ್ವನಾಥ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು 2 ಲಕ್ಷ ರೂಪಾಯಿ ಕಡಿಮೆ ಆ ಥರದ್ದೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾಯಿದ್ದೆ. ಇದುವರೆಗೂ ಯಾರ ಹತ್ರ ಒಂದೇ ಒಂದು ಕೆಟ್ಟ ಮಾತು ಕೇಳಿಲ್ಲ ನಾನು. ಇದುವರೆಗೂ ಯಾರಪ್ಪ ನೀನು ಕೃಷ್ಣಮೂರ್ತಿನ ಇರೋದ್ರಲ್ಲಿ ಪರವಾಗಿಲ್ಲ ಅನ್ನೋ ಥರ ನಾನು ಒಳ್ಳೆತನ ಬೆಳೆಸ್ಕೊಂಬಂದಿದ್ದೀನಿ. ಅದನ್ನು ನಂಬಿ ಜನರು ನನಗೀಗ ನನ್ನ ಮನೆಗೆ ಹೋಗಿ ಕೇಳಿದ್ರೆ ನಿಂತ್ಕೋಪ್ಪ ನಾವಿದ್ದೀರಿ, ನಿಂತ್ಕೊ ಅಂತ ನನಗೆ ವಿಶ್ವಾಸ ಮೂಡಿಸ್ತಾ ಇದ್ದಾರೆ. ಸೊ ಜನರ ವಿಶ್ವಾಸ ನಿಮ್ಮ ಗೆಲುವು ಕಾರಣ. ಖಂಡಿತ ಅದೇ ನನ್ನ ಶ್ರೀರಕ್ಷೆ. ನಿಮ್ಮ ಹೆಸರು ಸರ್? ಕೃಷ್ಣಮೂರ್ತಿ, ಬ್ಯಾಟರಾಯನಪುರ ನಗರ ಮಂಡಲ ಅಧ್ಯಕ್ಷರು, BJP. GBA ಚುನಾವಣೆ ಬರ್ತಾ ಇದೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಮೇಡಮ್? ಖಂಡಿತ ಎಲ್ಲರೂ ಇಷ್ಟಪಟ್ಟರೆ ನಿಂತ್ಕೊಳ್ಳೋದೆ. ಒಟ್ಟು ಜನಗಳ ಆಕಾಂಕ್ಷೆಯಿಂದ ನಿಂತ್ಕೊತಾ ಇದ್ದಾರೆ, ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆನೂ ನಮಗಿದೆ. ಒಟ್ಟಾರೆ ಗೆಲ್ಲುವ ವಿಶ್ವಾಸ ಇದೆ ಖಂಡಿತ. ನಿಮ್ಮ ಹೆಸರು ಮೇಡಮ್? ಶೋಭಾ.